ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಟಾಟಾ ಸ್ಟೀಲ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಜಾನ್ವರಿ ಟು ಮಾರ್ಚ್ 2023 62,962 ಕೋಟಿ. ಜಾನ್ವರಿ ಟು ಮಾರ್ಚ್ 2024 58,687 ಕೋಟಿ, 6.8% ಡೌನ್ ಆಯಿತು. ನೆಟ್ ಪ್ರಾಫಿಟ್ 1,566 ಕ್ರೋರ್ಸಿಂದ ಜಾನ್ವರಿ ಟು ಮಾರ್ಚ್ 2024 555 ಕೋಟಿಯಾಗಿದೆ, 64.5% ಬಿದ್ದಿದೆ. ವೀಕ್ ರಿಸಲ್ಟ್ಸ್ ಕಂಪ್ನಿಗೆ ಈ ಕ್ವಾರ್ಟರಲ್ಲಿ ಬಿಲೋ ಎಸ್ಟಿಮೇಟ್ಸ್ ಬಂದಿದೆ. ಶೇರ್ ಪ್ರೈಸ್ ಇವತ್ತು ಅದಕ್ಕೋಸ್ಕರನೇ 5% ಬಿತ್ತು. ನ್ಯೂಸ್ ನಂಬರ್ 2, ಸರೆಂಡರ್ ವ್ಯಾಲ್ಯೂ ಮೇ ಬಿ ಇನ್ಕ್ರೀಸ್ಡ್. ಆ್ಯಸ್ ಪರ್ ರಿಪೋರ್ಟ್ಸು IRDAI ಅಂದರೆ ಇನ್ಶೂರೆನ್ಸ್ ರೆಗ್ಯುಲೇಟರು ಅವರು ಮೋಸ್ಟ್ ಪ್ರಾಬ್ಲಿ ಇನ್ಶೂರೆನ್ಸ್ ಕಂಪ್ನೀಸಿಗೆ ಹೇಳ್ಬೋದು ಹೈಯರ್ ಸರೆಂಡರ್ ವ್ಯಾಲ್ಯೂ ಅಥವಾ ಗ್ಯಾರಂಟಿಡ್ ವ್ಯಾಲ್ಯೂ ನೀವು ಕೊಡಬೇಕು ನಿಮ್ಮ ಪಾಲಿಸೀಸ್ ಮೇಲೆ ಅಂತ. ಸರೆಂಡರ್ ವ್ಯಾಲ್ಯೂ ಅಂದರೆ ನೀವು ಕೇಳಿರ್ಬೋದು, ಅಕಸ್ಮಾತ್ ನಾವು ಇನ್ಶೂರೆನ್ಸದು ಒಂದು ಪಾಲಿಸಿ ತೊಗೊಂಡ್ಮೇಲೆ ಅದು ನಾವು ಕಟ್ಟೋಕ್ಕಾಗೋದಿಲ್ಲ ಅಥವಾ ಕಟ್ಟಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಆವಾಗ ಅದನ್ನು ಟರ್ಮಿನೇಟ್ ಮಾಡ್ಬೋದು. ಆವಾಗ ಆ ಟೈಮಲ್ಲಿ ಸರೆಂಡರ್ ವ್ಯಾಲ್ಯೂ ಅಂತ ಒಂದು ಅಮೌಂಟ್ ಕೊಡ್ತಾರೆ. ಆ ಅಮೌಂಟು ಸದ್ಯಕ್ಕೆ ಸೆಕೆಂಡ್ ಇಯರಲ್ಲಿ ನಾವು ಕ್ಲೋಸ್ ಮಾಡಿದರೆ 30% ಕೊಡ್ತಾರೆ. ಅದನ್ನು ಈಗ ಇನ್ಕ್ರೀಸ್ ಮಾಡಬೇಕಂತಿದ್ದಾರೆ ಇನ್ಶೂರೆನ್ಸ್ ರೆಗ್ಯುಲೇಟರು. ಅದಕ್ಕೋಸ್ಕರ ಇವತ್ತು HDFC ಲೈಫ್ ಸ್ಟಾಕು ಅಪ್ರಾಕ್ಸಿಮೇಟ್ಲಿ 1.7% ಡೌನು, LIC 0.5% ಡೌನು ಹಾಗೂ ICICI ಪ್ರೊಡೆನ್ಷಿಯಲ್ಲು ಅಪ್ರಾಕ್ಸಿಮೇಟ್ಲಿ 0.9% ಡೌನು. ನ್ಯೂಸ್ ನಂಬರ್ 3, ಬಾಟಾ ಇಂಡಿಯಾ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಜಾನ್ವರಿ ಟು ಮಾರ್ಚ್ 2023 779 ಕ್ರೋರ್ಸು. ಜಾನ್ವರಿ ಟು ಮಾರ್ಚ್ 2024 798 ಕ್ರೋರ್ಸು, 2.4% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 66 ಕೋಟಿಯಿಂದ 64 ಕೋಟಿಯಾಗಿದೆ, 3.1% ಡೌನ್. ಆ್ಯಾವ್ರೇಜ್ ರಿಸಲ್ಟ್ಸು ಕಂಪ್ನಿಗೆ ಆದರೆ ಅನಲಿಸ್ಟ್ ಎಸ್ಟಿಮೇಟ್ಗಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಶೇರ್ಸು ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಯಿತು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ರಿತೇಶ್ ಅಗರ್ವಾಲ್ ಫೌಂಡರ್ ಆಫ್ ಓಯೋ ಕಂಪ್ನಿಯವರು ಹೇಳಿದ್ದಾರೆ ಅವರಿಗೆ ಫಸ್ಟ್ ಪ್ರಾಫಿಟಬಲ್ ಫೈನಾನ್ಷಿಯಲ್ ಇಯರ್ 2023-24 ಆಗಿದೆ. ನೆಟ್ ಪ್ರಾಫಿಟ್ ಅಪ್ರಾಕ್ಸಿಮೇಟ್ಲಿ 100 ಕೋಟಿ ಆಗ್ಬೋದು ಅಂತ ಎಸ್ಟಿಮೇಟ್ ಮಾಡಿದ್ದಾರೆ. ಆ ಫೈನಲ್ ಆಡಿಟ್ ಆದಮೇಲೆ ಅದು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೂ ಕಂಪ್ನಿ 660 750 ಕೋಟಿವರೆಗೆ ಕಲೆಕ್ಟ್ ಮಾಡಬೇಕಂತಿದ್ದಾರೆ ಬೇರೆ ಬೇರೆ ಇನ್ವೆಸ್ಟರ್ಸಿಂದ ಅಟ್ ಅ ವ್ಯಾಲ್ಯೂಯೇಷನ್ ಆಫ್ 25,000 to 33,000 ಕ್ರೋರ್ಸು. ಇದು 70% ಲೋವರ್ ದ್ಯಾನ್ ದ ಪೀಕ್ ವ್ಯಾಲ್ಯೂಯೇಷನ್ 83,000 ಕ್ರೋರ್ಸ್ ಆಗಿತ್ತು 2019. ಬಿಗಿನಿಂಗ್ ಆಫ್ ಮೇ ಅಂದರೆ ಈ ತಿಂಗಳಲ್ಲಿ ಅವರು IPO ಅಪ್ಲಿಕೇಶನನ್ನು ವಿಡ್ರಾ ಮಾಡಿದರು, ಸೆಕೆಂಡ್ ಟೈಮ್ ಅವರ ಹಿಸ್ಟ್ರಿಯಲ್ಲಿ. ಯಾಕಂದರೆ ಅವರು ಇನ್ನೂ ಕೆಲವು ಬೇರೆ ಪ್ರೈವೇಟ್ ಇನ್ವೆಸ್ಟರ್ಸನ್ನು ದುಡ್ಡು ತೊಗೊಂಡು ಮತ್ತೆ IPOಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಹೀರೋ ಫಿನ್ಕಾಪು ಇದು ಫೈನಾನ್ಷಿಯಲ್ ಸರ್ವಿಸಸ್ ಕಂಪ್ನಿ ಆಫ್ ಹೀರೋ ಮೋಟೋಕಾಪು ಅವರು ಒಂದು 4,000 ಕೋಟಿದ IPOನ ಅಪ್ರೂವ್ ಮಾಡಿದ್ದಾರೆ. ಈ IPO ಅಲ್ಲಿ ಫ್ರೆಶ್ ಇಶ್ಯೂ ಆಫ್ ಶೇರ್ಸು ಆಗುತ್ತೆ ಹಾಗೂ ಆಫರ್ ಫಾರ್ ಸೇಲು ಇರುತ್ತೆ. ರ್ಯಾಪಿಡ್ ನ್ಯೂಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಂಡಿಯನ್ ಮಾರ್ಕೆಟ್ಸ್ ಅಪ್ರಾಕ್ಸಿಮೇಟ್ಲಿ ಇವತ್ತು 1% ಡೌನು. ಯಾಕಂದರೆ ಸುಮಾರು ಇನ್ವೆಸ್ಟರ್ಸ್ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾ ಇರ್ಬೋದು ಹಾಗೂ ಶೇರ್ಸನ್ನು ಸೇಲ್ ಮಾಡ್ತಿರ್ಬೋದು ಶಾರ್ಟ್ ಟರ್ಮಿಗೆ ತೊಗೊಂಡಿದ್ದು. ಯಾಕಂದರೆ ಎಲೆಕ್ಷನ್ ರಿಸಲ್ಟ್ಸ್ ಬರೋದು ತುಂಬ ಹತ್ತಿರ ಆಗಿಬಿಟ್ಟಿದೆ. ಸುಮಾರು ಇಂಡಿವಿಜುವಲ್ ಸ್ಟಾಕ್ಸು 2-4% ಡೌನ್ ಆಗಿತ್ತು. Paytm ಶೇರ್ಸ್ ಇವತ್ತು ಎರಡನೇ ದಿವಸ 5% ಅಪ್ಪರ್ ಸರ್ಕ್ಯೂಟ್ ಟಚ್ ಆಯಿತು. ಯಾಕಂದರೆ ಮೊನ್ನೆ ರಿಪೋರ್ಟ್ಸ್ ಬರ್ತಾಯಿತ್ತು ಗೌತಮ್ ಅದಾನಿ ಅವರು Paytm ಅಲ್ಲಿ ಅವರು ಸ್ಟೇಕ್ ಪರ್ಚೇಸ್ ಮಾಡ್ತಾರೆ ಅಂತ. ಆದರೆ Paytm ಅವ್ರು ಹೇಳಿದರೆ ಈ ಥರ ಏನು ಸದ್ಯಕ್ಕೆ ಡಿಸ್ಕಷನ್ಸ್ ನಡೆಸ್ತಾ ಇಲ್ಲ ಅಂತ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ.
ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.